ಪಂಚರಾಜ್ಯಗಳ ಚುನಾವಣೆ ಈಗಾಗಲೇ ಮುಗ್ದೋಗಿದೆ, ಅದರ ಫಲಿತಾಂಶವೂ ಸಹ ಬಂದಿದೆ. ಆದರೆ ಎಲ್ಲರ ಕಣ್ಣು, ಎಲ್ಲರ ಗಮನ ಸೆಳೆದಿದ್ದು ಮಾತ್ರ ತಮಿಳುನಾಡಿನ ಚುನಾವಣೆ ಮತ್ತು ಅಲ್ಲಿನ ಫಲಿತಾಂಶ. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಈಗಿರುವಂಥ ಪಕ್ಷ DMKನೇ ಆಡಳಿತಕ್ಕೆ ಬರುತ್ತೆ, ಸ್ಟಾಲಿನ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಎಲ್ಲ ನಿರ್ಧಾರಗಳು, ಭರವಸೆಗಳು ಸಹ ಇತ್ತು. ಆದರೆ ತಮಿಳುನಾಡಿನಲ್ಲಿ ನಾವು ಅಂದುಕೊಂಡಕ್ಕಿಂತ ರಾಜಕೀಯ ವಿಭಿನ್ನವಾಗಿ ಬಂದಿದೆ, ಚುನಾವಣೆಯ ಫಲಿತಾಂಶವೂ ಸಹ ವಿಭಿನ್ನವಾಗಿ ಬಂದಿರುವಂಥದ್ದು. ಹಾಗಾದರೆ ಒಂದು ಕಡೆ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ನೀನೇನು ಕೆಲವೇ ದಿನಗಳಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ದಳಪತಿ ವಿಜಯ್ ಅವರು ಆಯ್ಕೆಗೊಳ್ತಾರೆ. ಹಾಗಾದರೆ ಎಲ್ಲರಿಗೂ ಮೂಡುವಂಥ ಪ್ರಶ್ನೆ, ಅದರಲ್ಲೂ ಕರ್ನಾಟಕದವರಿಗೆ ಮೂಡುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ತಮಿಳುನಾಡಲ್ಲಿ ಸಿನಿಮಾ ನಟರು ಬಂದು ದೊಡ್ಡ ದೊಡ್ಡ ಪಕ್ಷಗಳನ್ನು ಕಟ್ಟಿ ಆಡಳಿತವನ್ನು ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಈ ಒಂದು ಪರಿಸ್ಥಿತಿ ಎದುರಾಗಿದೆ. ಹಾಗಾದರೆ ಕರ್ನಾಟಕದಲ್ಲಿ ಈ ರೀತಿಯಾದಂಥ ರಾಜಕೀಯವನ್ನು ಅಥವಾ ಸಿನಿಮಾ ನಟರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇಲ್ವಾ? ಅಥವಾ ಎಂಟ್ರಿ ಆದರೂ ಸಹ ಯಾವುದೋ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಅಥವಾ ಇನ್ಯಾವುದೋ ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಥವಾ ಸೀಟನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ, ಅಲ್ಲಿ ಗೆಲ್ತಾ ಇದ್ದಾರೆ. ಈಗಾಗಲೇ ನಾವು ಉದಾಹರಣೆ ನೋಡುವುದಾದರೆ ಅಂಬರೀಷ್ ಅವರು ರಾಜಕೀಯಕ್ಕೆ ಬರ್ತಾರೆ, ಅದರಲ್ಲೂ ಅದಾದಮೇಲೆ ದೊಡ್ಡ ಮನೆ ಗೀತಾ ಶಿವರಾಜ್ ಕುಮಾರ್ ಅವರು ರಾಜಕೀಯಕ್ಕೆ ಬರ್ತಾರೆ. ಅಂದರೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಬರ್ತಾರೆ, ಇಲ್ಲ BJP ಪಕ್ಷದಿಂದ ಬರ್ತಾರೆ. ಅಂದರೆ ಸ್ವಂತ ಪಕ್ಷವನ್ನು ಕಟ್ಟಲಿಕ್ಕೆ ನಾಯಕ ನಟರು ಮುಂದಾಗ್ತಾ ಇಲ್ಲ. ಉದಾಹರಣೆಗೆ ಈಗಾಗಲೇ ಸ್ವಂತ ಪಕ್ಷವನ್ನು ಉಪೇಂದ್ರ ಅವರು ಕಟ್ಟಿರ್ತಾರೆ, ಪ್ರಜಾಕೀಯ. ಅದು ಯಾವುದೇ ರಾಜಕೀಯ ಇರೋದಿಲ್ಲ, ಅಲ್ಲಿ ಪ್ರಜಾಕೀಯ ಇದೆ. ಒಂದಿಷ್ಟು ಸಿದ್ಧಾಂತಗಳನ್ನು ಸಹ, ಒಂದು ಪ್ರಣಾಳಿಕೆಗಳನ್ನು ಸಹ ಬಿಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಮೂಡುವಂಥ ಪ್ರಶ್ನೆ ಇಷ್ಟೇ, ವಿಜಯ್ ಕೈಯಲ್ಲಿ ಆದಂಥದ್ದು ಅಥವಾ ಪವನ್ ಕಲ್ಯಾಣ್ ಅವ್ರ ಕೈಯಲ್ಲಿ ಸಾಧ್ಯ ಆದಂಥದ್ದು ಕರ್ನಾಟಕದ ವಿಭಿನ್ನ ರೀತಿಯಲ್ಲಿ ಅಷ್ಟೇ ವಿಶೇಷವಾದಂಥ ಫ್ಯಾನ್ ಬೇಸ್ ಇರುವಂಥ ಕರ್ನಾಟಕದಲ್ಲಿ ಸಹ ಆಗುತ್ತೆ ಅನ್ನುವಂತಹ ಚರ್ಚೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ, ಸಾಮಾಜಿಕ ವೇದಿಕೆಗಳಲ್ಲೂ ಸಹ ನಡೀತಾ ಇದೆ. ಉದಾಹರಣೆಗೆ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರುವುದು ಕರ್ನಾಟಕದಲ್ಲಿ ಅಂತ ಅಂದಾಗ ನಮಗೆ ನೆನಪಾಗುವುದು ಡಿ-ಬಾಸ್ ದರ್ಶನ್ ನೆನಪಾಗ್ತಾರೆ. ಸದ್ಯ ಅವರು ಈಗ ಜೈಲಿನಲ್ಲಿದ್ದಾರೆ. ಅದಾದ ನಂತರ ನಮಗೆ ಸುದೀಪ್ ಇದ್ದಾರೆ. ಸುದೀಪ್ ಅವರದೇ ಆದ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ, ಬಿಗ್ ಬಾಸ್ ಅಂತ ವೇದಿಕೆಗಳಲ್ಲಿ ಬ್ಯುಸಿ ಇದ್ದಾರೆ. ಅವರು ಸಹ ರಾಜಕೀಯ ಬರಲಿಕ್ಕೆ ಯಾವುದೇ ಸಾಧ್ಯತೆ ಇಲ್ಲ. ಇನ್ನೊಂದು ಕಡೆ ಯಶ್ ಅವರು ಸಹ ನೆನಪಾಗುತ್ತೆ. ಯಶ್ KGF ಸಿನಿಮಾದಲ್ಲಿ ಮತ್ತು ಅವರ ಮುಂದಿನ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಅವರು ಬರ್ಬೋದು ಅನ್ನುವಂಥ ಒಂದಿಷ್ಟು ಸಾಧ್ಯತೆಗಳು, ಒಂದಿಷ್ಟು ಯೋಚನೆಗಳು, ಒಂದಿಷ್ಟು ಚರ್ಚೆಗಳು ಸಹ ಆಗ್ತಾಯಿತ್ತು. ಆದರೆ ಸದ್ಯದ ಮಟ್ಟಿಗೆ ಯಶು ಸಹ ಬರ್ತಾಯಿಲ್ಲ. ಇನ್ನೊಂದು ಕಡೆ ಅಷ್ಟೇ ಹೆಚ್ಚು ಫ್ಯಾನ್ ಬೇಸ್ ಇರುವಂತಹ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿಯು ಸಹ ಬರ್ಬೋದು ಅನ್ನುವಂಥದ್ದಿದೆ. ಆದರೆ ಇವರು ಯಾರೂ ಸಹ ರಾಜಕೀಯಕ್ಕೆ ಬರ್ತಾ ಇಲ್ಲ. ಇನ್ನೊಂದು ಈಗಾಗಲೇ ಪ್ರಜಾಕೀಯ ಪಕ್ಷವನ್ನು ಕಟ್ಟಿದ್ದಾರೆ. ಆದರೆ ಪ್ರಜಾಕೀಯ ಪಕ್ಷಕ್ಕೆ ಯಾವುದೇ ನಾಯಕನಿಲ್ಲ, ಎಲ್ಲ ಪ್ರಜೆಗಳೇ ನಾಯಕರಾಗ್ತಾರೆ, ಎಲ್ಲ ಪ್ರಜೆಗಳೇ ಪ್ರಭುಗಳಾಗ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾರಾ ಅಥವಾ ಈ ಥರ ನಾಯಕ ನಟರು ಬರ್ತಾರಾ? ಈಗಾಗಲೇ ಅಂಬರೀಷ್ ಅವರು ಬಂದಿದ್ದರು, ಸಂಸದರಾಗ್ತಾರೆ, ರಾಜ್ಯದಲ್ಲಿ ಸಚಿವರಾಗ್ತಾರೆ. ಆದರೆ ಸ್ವಂತ ಪಕ್ಷವನ್ನು ಕಟ್ಟಿ ಮುಖ್ಯಮಂತ್ರಿ ಆಗುವಂತಹ ಕೆಪಾಸಿಟಿ ಇರುವಂತಹ, ಮುಖ್ಯಮಂತ್ರಿ ಆಗುವಂಥ ಕೇಪಬಿಲಿಟಿ ಇರುವಂಥ ನಾಯಕರುಗಳು ಅಥವಾ ನಾಯಕ ನಟರು, ಸಿನಿಮಾ ರಂಗದ ನಾಯಕ ನಟರು ಇದ್ದಾರಾ ಕರ್ನಾಟಕದಲ್ಲಿ? ಸೊ ಇವ್ರನ್ನೆಲ್ಲ ಎಕ್ಸಾಂಪಲಾಗಿ ತೊಗೊಳೋದಾದ್ರೆ ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಯಶ್ ಇರ್ಬೋದು, ರಿಷಬ್ ಶೆಟ್ಟಿ ಇರ್ಬೋದು, ಉಪೇಂದ್ರ ಸಹ ಇರ್ಬೋದು. ಇವರೆಲ್ಲರೂ ಸಹ ಅಂತಹ ಫ್ಯಾನ್ ಬೇಸ್ ಇರುವಂತಹ ನಾಯಕರುಗಳು ಕರ್ನಾಟಕದಲ್ಲಿ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ಬರ್ತಾರಾ ಅನ್ನುವಂಥದ್ದು, ಅಂದರೆ ತಮಿಳುನಾಡಲ್ಲಾದಂತಹ ಒಂದು ಮಹತ್ವವಾದಂಥ ಬದಲಾವಣೆ, ಆಂಧ್ರ ಪ್ರದೇಶದಲ್ಲಾದಂತಹ ಬದಲಾವಣೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ? ಈಗಾಗಲೇ ನಿಮಗೆ ಗೊತ್ತಿರಬೇಕು, ಮಂಡ್ಯದಲ್ಲಿ 5 ರೂಪಾಯಿ ಡಾಕ್ಟ್ರು ಅಂತ ಪ್ರಸಿದ್ಧಿಗೊಂಡಂಥ ಶಂಕರೇಗೌಡರು ಸಹ ಎಲೆಕ್ಷನ್ಗೆ ಕಾಂಪೀಟ್ ಮಾಡ್ತಾರೆ, ಆದರೆ ಸೋಲನ್ನು ಅನುಭವಿಸ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿ ಗೆಲ್ಲಬೇಕನ್ನೋದಾದರೆ ದೊಡ್ಡ ಪಕ್ಷ ಬಹಳ ಮುಖ್ಯವಾಗ್ತದೆ, ಅಥವಾ ಪ್ರಾದೇಶಿಕ ಪಕ್ಷ ಮುಖ್ಯವಾಗುತ್ತಾ, ಅಥವಾ ರಾಷ್ಟ್ರೀಯ ಪಕ್ಷ ಮುಖ್ಯವಾಗುತ್ತಾ, ಅಥವಾ ಸ್ವಂತ ಪಕ್ಷದಲ್ಲಿ ಯಾಕೆ ಕರ್ನಾಟಕದಲ್ಲಿ ಗೆಲ್ಲಲಿಕ್ಕಾಗೋದಿಲ್ಲ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಸಿನಿಮಾ ನಟರು ಬರ್ತಾರಾ ಅನ್ನುವಂಥದ್ದು ಪ್ರಶ್ನೆ ಎಲ್ಲರ ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡಿರುವಂಥದ್ದು. ಏನಾಗ್ಬೋದು ಅನ್ನುವಂಥದ್ದನ್ನು, ಅಥವಾ ಯಾರು ಈ ಒಂದು ಚುನಾವಣೆಯಲ್ಲಿ ಬಂದು ಸ್ವಂತ ಪಕ್ಷವನ್ನು ಕಟ್ಟಿ ಗೆಲ್ಲುವಂತಹ ಕೆಪಾಸಿಟಿ ಇರುವಂಥ ನಾಯಕ ನಟರು ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.